ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಹೇಮಾದ್ರಿ ನಿಭಗಾತ್ರಾಯ ಸೀತಾಶೋಕ ವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾದ್ ಆಂಜನೇಯಾಯ ಮಂಗಳಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತ್. ಶ್ರೀರಾಮನ ಸೇವೆಗಾಗಿ ವಾನರ ಸಮೂಹ ತೋರಿದಂತಹ ಉತ್ಸಾಹ ಎಷ್ಟು ಅಂತ ಹೇಳೋದು. ವಾಲ್ಮೀಕಿ ಮಹರ್ಷಿಗಳು ಎಷ್ಟು ತರಹ ವಿವರಿಸಿದ್ದಾರೆ, ಅವರಿಗೆ ತೃಪ್ತಿನೇ ಆಗಿಲ್ಲ. ಹೇಗೆ ವರ್ಣಿಸಿದ್ರೂ ಸಾಲದು. ವಾಲ್ಮೀಕಿಯ ವರ್ಣನೆ ಕೇಳಿದರೆ ರಾಮಭಕ್ತರೆಲ್ಲ ಪುಳಕಿತರಾಗ್ತಾರೆ. ನಾವೆಲ್ಲ ನಿನ್ನೆಯಿಂದ ಆ ಸೇತು ಬಂಧನದ ವಿವರಗಳನ್ನೆಲ್ಲ ಕೇಳ್ತಾ ಇದ್ದೀವಿ, ಧನ್ಯರಾಗಿದ್ದೇವೆ. ರಾಮ ಸೇವಾ ಕಾರ್ಯ ನಿರತರಾದಂತಹ ಆ ಪುಣ್ಯ ವಾನರರೆಲ್ಲ ನಮ್ಮ ಕಣ್ಮುಂದೆ ಬಂದು ನಿಲ್ತಾರೆ. ತಮ್ಮ ಶಕ್ತಿಯನ್ನೆಲ್ಲ ಪ್ರಯೋಗಿಸಿದರು. ಕಾಡುಗಳನ್ನು ತಂದರು, ಪರ್ವತದ ಗುಡ್ಡಗಳನ್ನೆಲ್ಲ ತಂದರು. ಎಲ್ಲ ತಂದು ಸೇತು ನಿರ್ಮಾಣಕ್ಕೆ ನಳನ ಕೈಲಿ ಕೊಡ್ತಾ ಇದ್ದಾರೆ. ಈ ಸೇತು ಬಂಧನ ಕಾರ್ಯ ಇದೆಯಲ್ಲ, ವಾನರರಿಗೆ ತುಂಬ ಖುಷಿ ಕೊಡ್ತಾ ಇದೆ. ಓಡೋಡು ಬರ್ತಾರೆ, ಒಬ್ಬರ ಕೈಯಿಂದ ಒಬ್ಬರು ತಗೊಳ್ತಾರೆ, ಕೆಳಗೆ ಬೀಳಿಸ್ತಾರೆ, ಮತ್ತೆ ತರ್ತಾರೆ. ನಗುತ್ತಾ ಆನಂದವಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ವಾನರರು, ಕರಡಿಗಳು ಎಲ್ಲ ಸಮೂಹ ಈ ಸೇತು ಬಂಧನದ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಮೊದಲನೇ ದಿವಸ ಒಂದು 10 ಯೋಜನೆ ಸೇತು ನಿರ್ಮಾಣ ಆಗಿಬಿಡ್ತು. ಎರಡನೆಯ ದಿನ ಒಂದು 20 ಯೋಜನೆ ಆಗಿಬಿಡ್ತು. ಮೂರನೇ ದಿನ 30 ಯೋಜನೆ ಆಯಿತು. ಹೀಗೆ 5 ದಿನದಲ್ಲಿ 100 ಯೋಜನೆ ವಿಸ್ತೀರ್ಣದ ಸಮುದ್ರ ಸೇತುವೆ ನಿರ್ಮಾಣ ಆಗಿಬಿಡ್ತು. ಎಂತಹ ಸಾಹಸ ಕಾರ್ಯ ನೋಡಿ ಇದು ವಾನರದ್ದು. ಸೇತುವೆ ಪೂರ್ತಿ ಆಯಿತು. ಇಡೀ ವಾನರ ಸೈನ್ಯ ಕುಣಿತಾ, ಓಡ್ತಾ, ನಲಿಯುತ್ತಾ, ಉರುಳಾಡ್ತಾ ಆ ಸೇತುವೆ ಮೇಲೆ ಹೋಗಿ ಸಮುದ್ರದ ಉತ್ತರ ಭಾಗಕ್ಕೆ ಸೇರಿಬಿಡ್ತಾರೆ. ಈ ಸೇತು ಬಂಧನ ಆಯ್ತಲ್ಲ, ಈ ವಿಶಾಲವಾದಂಥ ಸಾಗರದ ಮಧ್ಯೆ ಈ ಸೇತುವೆ ಹೇಗೆ ಕಾಣ್ತಾ ಇದೆ ಅಂದರೆ, ಮೇಲಿಂದ ನೋಡಿದ್ರೆ ಒಬ್ಬ ನಾರಿಮಣಿಯ ತಲೆಯ ಮಧ್ಯದಲ್ಲಿರುವಂಥ ಸೀಮಂತ ರೇಖೆ ಇದೆಯಲ್ಲ, ಅದರಂತೆ ಕಾಣ್ತಾ ಇದೆ. ಅಂತಹ ರಾಮ ಸೇತುವೆಯನ್ನು ನಾವು ಇವತ್ತೂ ಕಾಣಬಹುದು. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಈ ರಾಮಕಥೆಯಲ್ಲಿ ನಾನು ಮೂಲ ವಾಲ್ಮೀಕಿ ರಾಮಾಯಣ, ಕಂಬ ರಾಮಾಯಣ, ತುಳಸಿ ರಾಮಾಯಣ, ಶ್ರೀರಾಮಾಯಣ ಪಾತ್ರ ಪ್ರಪಂಚ, ರಾಮಾಯಣ ಸಾಹಸ್ರಿ, ಶ್ರೀರಾಮಕಥಾಸಾರ ಇಂತಹ ಎಲ್ಲ ಗ್ರಂಥಗಳನ್ನೆಲ್ಲ ನೋಡಿ 10 ನಿಮಿಷದಲ್ಲಿ ನಿಮಗೆ ಈ ರಾಮ ಪಂಚಾಮೃತವನ್ನು ಹಂಚುತ್ತಾ ಇದ್ದೀನಿ. ಕೆಲವು ಉಪನ್ಯಾಸಗಳು, ಕೆಲವು ಹರಿಕಥೆಗಳು, ಹೀಗೆ ಅನೇಕದನ್ನು ನಾನು ಕೇಳ್ತಾ ಇದ್ದೀನಿ. ಒಂದು ರೀತಿ ಕಳೆದ 3 ತಿಂಗಳಿಂದ ನಾನು, ನಮ್ಮ ರಂಗಣ್ಣ, ಕಲಿಯನ್ ಎಲ್ಲರೂ ರಾಮಮಯವಾಗಿಬಿಟ್ಟಿದ್ದೀವಿ. ಈ ಸಂದರ್ಭದಲ್ಲಿ, ಸೇತು ಬಂಧನದ ಸಂದರ್ಭದಲ್ಲಿ 2 ಘಟನೆಗಳನ್ನು ನಿಮಗೆ ಹೇಳಬೇಕು. ಅದು ಮೂಲ ರಾಮಾಯಣದಲ್ಲಿ ನಮಗೆ ಸಿಕ್ಕೋದಿಲ್ಲ, ಆದರೆ ಜನಜನಿತವಾದಂತಹ ಸಂಗತಿ ಇದು. ಮಕ್ಕಳೆಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಅದನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಸೇತು ಬಂಧನ ಕಾರ್ಯದಲ್ಲಿ ಲಕ್ಷ ವಾನರರು, ಕರಡಿಗಳೆಲ್ಲ ಭಾಗವಹಿಸ್ತಾ ಇದ್ರಲ್ಲ, ಇದನ್ನೆಲ್ಲ ದೂರದಲ್ಲಿ ಒಂದು ಅಳಿಲು ಕೂತ್ಕೊಂಡು ನೋಡ್ತಾ ಇತ್ತು. ಅದು ಮನಸ್ಸಿನಲ್ಲೇ ಯೋಚಿಸ್ತು, ಈ ವಾನರರೆಲ್ಲ ಎಷ್ಟು ಪುಣ್ಯಶಾಲಿಗಳು, ರಾಮನ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ನಾನು ಬಹಳ ಸಣ್ಣ ಪ್ರಾಣಿ, ನನ್ನಿಂದ ಏನೂ ಆಗ್ತಾ ಇಲ್ವಲ್ಲ, ಏನಾದರೂ ರಾಮ ಕೈಂಕರ್ಯವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತು. ಆವಾಗ ಅದೇನು ಮಾಡ್ತು, ಸಮುದ್ರದಲ್ಲಿ ಹೋಯಿತು, ಮುಳುಗ್ತು.
ತನ್ನ ಒದ್ದೆಯಾದಂತಹ ಪುಟ್ಟ ದೇಹವನ್ನು ಮರಳಿನಲ್ಲಿ ಹೊರಳಿಸ್ತು. ಮೆಲ್ಲಿಗೆ ಹಾರಿ ಬಂದು ನಳ ಸೇತುವೆ ಕಟ್ತಾ ಇದ್ನಲ್ಲ ಅಲ್ಲಿ ಅದನ್ನು ಉದುರಿಸ್ತಾ ಇತ್ತು. ಹೀಗೆ ಅದು ನಿರಂತರ ಮಾಡ್ತಾ ಇತ್ತು. ಇದು ಒಂದು ವಾನರ ಇದನ್ನು ನೋಡ್ತು, ಅದನ್ನು ತಮಾಷೆ ಮಾಡ್ತು. ನಾವೆಲ್ಲ ಎಷ್ಟು ಸಿಂಹಬಲ ಇರುವಂಥ ವಾನರರು ನಾವು ಈ ಕೆಲಸ ಮಾಡ್ತಾ ಇದ್ದೀವಿ, ನೀ ಪುಟ್ಟ ಶರೀರ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಲಿ ಅಂತ ಹೇಳ್ತು. ದೂರದಿಂದ ರಾಮ ಇದನ್ನು ನೋಡ್ತಾ ಇದ್ದ. ರಾಮ ಅಲ್ಲಿಂದ ಬಂದ, ಈ ಅಳಿಲನ್ನು ನೋಡ್ದ. ನಿನ್ನ ಸೇವೆ ಇದೆಯಲ್ಲ ತುಂಬ ಅಮೋಘವಾದಂಥದ್ದು ಅಂತ ತನ್ನ ಕೋಮಲವಾದ ಕೈಯಿಂದ ಆ ಅಳಿಲಿನ ಮೇಲೆ ತನ್ನ 3 ಬೆರಳುಗಳನ್ನು ಕೈ ಆಡಿಸ್ತಾನೆ. ಅದಕ್ಕೆ ಆನಂದ ಆಗಿಬಿಡುತ್ತೆ. ಅದೇ ಇವತ್ತಿಗೂ ನಾವು ಅಳಿಲಿನ ಬೆನ್ನಿನ ಮೇಲಿರುವಂತಹ 3 ಪಟ್ಟೆ ನೋಡ್ತೀವಲ್ಲ, ಅದು ರಾಮನ ಅನುಗ್ರಹ ದ್ಯೋತಕ. ಅದಕ್ಕೋಸ್ಕರನೇ ಅಳಿಲು ಸೇವೆ ಅನ್ನುವಂಥದ್ದು ಬಂದಿದ್ದು ಈ ಘಟನೆಯಿಂದ. ಇನ್ನೊಂದು ಸಂಗತಿ, ಈ ನಳನ ಹಸ್ತಸ್ಪರ್ಶಕ್ಕಾಗಿ ಬಂಡೆಗಳೆಲ್ಲ ರಾಶಿ ರಾಶಿ ಬಿದ್ದುಬಿಟ್ಟಿದೆ. ಎಲ್ಲವೂ ನಳ ಸ್ಪರ್ಶ ಮಾಡಬೇಕು, ಅದನ್ನು ಸಮುದ್ರಕ್ಕೆ ಹಾಕಬೇಕು. ಇದು ತುಂಬ ವಿಳಂಬ ಆಗ್ತಾ ಇದೆ. ಹನುಮಂತ ಯೋಚನೆ ಮಾಡ್ದ, ಇಷ್ಟು ಬಂಡೆಗಳನ್ನೆಲ್ಲ ನಳ ಮುಟ್ಟಿ ಸಮುದ್ರಕ್ಕೆ ಹಾಕಿ ಅದೆಲ್ಲ ತೇಲೋ ಹೊತ್ತಿಗೆ ಎಷ್ಟು ದಿವಸಗಳಾಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾ. ಆವಾಗ ಅವನೊಂದು ಯೋಚನೆ ಮಾಡ್ದ, ಎಲ್ಲದಕ್ಕೂ ಸಿದ್ಧೌಷಧ ಅಂದರೆ ರಾಮನಾಮ. ಅವನು ಯೋಚನೆ ಮಾಡ್ದ, ಈ ಬಂಡೆಗಳ ಮೇಲೆಲ್ಲ ರಾಮನಾಮವನ್ನು ಬರೆದುಬಿಟ್ಟು ಹಾಕಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ದ. ಆಗ ವಾನರರೆಲ್ಲರಿಗೆ ಹೇಳ್ತಾನೆ, ನೋಡಿ, ನೀವು ಒಂದು ಬಂಡೆನಲ್ಲಿ ರಾ ಬರೀರಿ, ಇನ್ನೊಂದು ಬಂಡೆನಲ್ಲಿ ಮಾ ಬರೀರಿ, ಎರಡನ್ನೂ ಸಮುದ್ರಕ್ಕೆ ಹಾಕಿ ನೋಡೋಣ ಅಂತ ಹನುಮಂತ ಹೇಳ್ದ. ಆವಾಗ ವಾನರರೆಲ್ಲ ಹಾಗೇ ಮಾಡಿದ್ರು. ಏನು ಆಶ್ಚರ್ಯ ಅಂದರೆ, ಆ ರಾ ಬರ್ದಿದ್ದ ಬಂಡೆ ಮಾ ಬರ್ದಿದ್ದ ಬಂಡೆ ಒಟ್ಟೊಟ್ಟಿಗೆ ಸೇರ್ತಾ ಅದೆಲ್ಲ ಸಮುದ್ರದಲ್ಲಿ ತೇಲ್ತಾ ಇತ್ತು. ಆವಾಗ ದೂರದಿಂದ ರಾಮ ಇದನ್ನು ನೋಡ್ದ. ಅವಾಗ ಆಶ್ಚರ್ಯ ಆಗಿಬಿಡ್ತು, ನನ್ನ ನಾಮದ ಮಹಿಮೆ ಇಷ್ಟಿದೆಯಾ? ನನ್ನ ನಾಮದ ಮಹಿಮೆನೇ ಇಷ್ಟಿದ್ರೆ ನಾನೇ ಬಂಡೆಯನ್ನು ಹಾಕಿದ್ರೆ ಸಮುದ್ರಕ್ಕೆ ಹೇಗಿರುತ್ತೆ ಅಂತ ಏನು ಮಾಡ್ದ, ಮೆತ್ತಿಗೆ ಒಂದು ಬಂಡೆಯನ್ನು ತೆಗೆದು ಸಮುದ್ರಕ್ಕೆ ಹಾಕಿದ ತಕ್ಷಣ ಆ ಬಂಡೆ ಮುಳುಗೋಯ್ತು. ಇದನ್ನು ದೂರದಿಂದ ನಮ್ಮ ಆಂಜನೇಯ ಸ್ವಾಮಿ ನೋಡ್ತಾ ಇದ್ದ. ಅವನಿಗೆ ನಗು ಬಂತು. ಅವನ ಹತ್ರಕ್ಕೆ ಬಂದ, ರಾಮನ ಹತ್ರಕ್ಕೆ ಬಂದ. ಪ್ರಭು, ನೀ ಹಾಕಿದ ಕಲ್ಲಿದೆಯಲ್ಲ ಅದು ಮುಳುಗ್ಬಿಡ್ತು. ಇದರಲ್ಲಿ ಏನೂ ಆಶ್ಚರ್ಯ ಇಲ್ಲಪ್ಪ. ನೀನು ಕೈ ಹಿಡಿದು ಎತ್ತದವರು ಮಾತ್ರ ಮುಳುಗದೆ ಉದ್ಧಾರ ಆಗ್ತಾರೆ. ಇನ್ನು ಕೈ ಬಿಟ್ಟರೆ ಅವರು ಮುಳುಗ್ಬಿಡ್ತಾರೆ. ಇದೇ ಇದರ ರಹಸ್ಯ ಅಂತ ಹೇಳ್ತಾರೆ. ನೀ ಕೈ ಬಿಟ್ಟ ಮೇಲೆ ಆ ಕಲ್ಲು ಮುಳುಗದೆ ಇನ್ನೇನಾಗುತ್ತೆ ಅಂತ ಹನುಮಂತ ಹೇಳ್ತಾನೆ. ಕೆಲವು ಪೌರಾಣಿಕರು ಈ ಘಟನೆಗಳನ್ನೆಲ್ಲ ಹೇಳಿದ್ದಾರೆ. ಇದು ಬಹಳ ಸಾಧಕವಾಗಿರುವುದರಿಂದ, ಬಹಳ ಜನಪ್ರಿಯವಾಗಿರೋದರಿಂದ ಈ 2 ಸಂಗತಿಗಳನ್ನು ನಿಮ್ಮಲ್ಲಿ ಹಂಚಿಕೊಂಡೆ. ಇನ್ನು ಈ ಅದ್ಭುತವಾದಂತಹ ಸೇತು ನಿರ್ಮಾಣ ಆಯ್ತಲ್ಲ, ಇದನ್ನೆಲ್ಲ ನೋಡಿದಂತಹ ದೇವತೆಗಳು, ಗಂಧರ್ವರು, ಋಷಿಗಳು, ಸಿದ್ಧರು, ಚಾರಣರು ಎಲ್ಲ ಕೊಂಡಾಡಿದರು. ರಾಮನ ಸಾಹಸವನ್ನು, ವಾನರರ ಸಾಹಸವನ್ನು ಮೆಚ್ಚುತ್ತಾರೆ. ಅಲ್ಲಿಂದಾನೇ ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದೀಗ ರಾಮ ಧನುರ್ಧಾರಿಯಾಗಿ ಲಂಕೆಯ ಕಡೆ ಹೊರಟ, ಕೋದಂಡಪಾಣಿಯಾಗಿ ಹೊರಟ. ಇಡೀ ಸೇನೆಯ ವ್ಯವಸ್ಥೆಯನ್ನು ರಾಮನೇ ಗಮನಿಸಿದ. ಸೇನೆಯ ಮಸ್ತಕ ಭಾಗದಲ್ಲಿ ರಾಮ ಲಕ್ಷ್ಮಣರಿಬ್ಬರು ಧನುರ್ಧಾರಿಯಾಗಿ ನಿಂತಿದ್ದಾರೆ. ಸೇನೆಯ ಹೃದಯ ಭಾಗದಲ್ಲಿ ನೀಲ ಅಂಗದ ನಿಂತಿದ್ದಾನೆ. ಬಲಾಢ್ಯನಾದಂತಹ ಗಂಧಮಾಧನ ಪಶ್ಚಿಮ ಭಾಗದಲ್ಲಿ ನಿಂತಿದ್ದಾನೆ. ಜಾಂಬವಂತ, ಸುಷೇಣ, ವೇಗದರ್ಶಿ ಮುಂತಾದವರೆಲ್ಲ ಉತ್ತರ ಭಾಗದಲ್ಲಿ ನಿಂತಿದ್ದಾರೆ. ಹೀಗೆ 4 ದಿಕ್ಕುಗಳಲ್ಲಿ ವಾನರ ಪ್ರಮುಖರೆಲ್ಲ ನಿಂತಿದ್ದಾರೆ. ಮಧ್ಯದಲ್ಲಿ ರಾಮ ಲಕ್ಷ್ಮಣರು ಧನುರ್ಧಾರಿಯಾಗಿ ನಿಂತಿದ್ದಾರೆ. ವಾನರ ರಾಜ ಸುಗ್ರೀವ ಸೇನೆಯ ಹಿಂಭಾಗದಲ್ಲಿ ಇವರನ್ನೆಲ್ಲ ರಕ್ಷಣೆ ಮಾಡ್ತಾ ಲಕ್ಷಾವಧಿ ವಾನರರ ಜೊತೆ ಅವನು ನಿಂತಿದ್ದಾನೆ. ಎಂತಹ ಒಂದು ಸನ್ನಿವೇಶ ನೋಡಿ, ನಾವು ಕಲ್ಪನೆ ಮಾಡಿಕೊಂಡ್ರೆ
ಆ ಕೋದಂಡ ರಾಮ ನಿಂತಿರುವಂತಹದ್ದು, ಲಕ್ಷ್ಮಣನ ಜೊತೆ ನಿಂತಿರುವಂತಹ ಸನ್ನಿವೇಶ ಅದ್ಭುತವಾದಂಥದ್ದು. ಈ ಕಡೆ ರಾವಣನಿಗೆ ಆತಂಕವೋ ಆತಂಕ. ಇಡೀ ವಾನರ ಸೇನೆಯನ್ನೆಲ್ಲ ನೋಡ್ದ, ಗಾಬರಿ ಆಯಿತು. ಶಾರ್ದೂಲ ಬೇರೆ ಬಂದು ಹೇಳ್ದ. ಕೊನೆಗೇನು ಮಾಡ್ದ, ಇಬ್ಬರು ರಾಕ್ಷಸರು, ಶುಕ ಮತ್ತು ಸಾರಣ ಅಂತ ಇಬ್ಬರು ರಾಕ್ಷಸರು, ಅವರನ್ನು ರಾಮಸೇನೆಗೆ ಹೋಗ್ಬಿಟ್ಟು ರಾಮನ ಬಲಾಬಲವನ್ನೆಲ್ಲ ವಿಚಾರಿಸ್ಕೊಂಡು ಬನ್ನಿ, ನೀವು ಈ ವೇಷದಲ್ಲಿ ಹೋಗಬೇಡಿ, ಕಪಿ ವೇಷದಲ್ಲಿ ಹೋಗ್ಬಿಟ್ಟು ಅವ್ರನ್ನೆಲ್ಲ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಅವರಿಬ್ಬರು ಇಲ್ಲಿ ಈ ಕಡೆ ಬರ್ತಾರೆ. ಇದು ವಿಭೀಷಣ್ ಗೊತ್ತಾಯಿತು. ಆ ಇಬ್ಬರು ರಾಕ್ಷಸರನ್ನ ಹಿಡ್ಕೊಂಡು ಬಂದುಬಿಟ್ಟು ರಾಮನ ಮುಂದೆ ನಿಲ್ಲಿಸಿದ್ರು. ಆಗ ರಾಮ ಕೇಳ್ತಾನೆ, ಯಾಕೆ ಬಂದಿದ್ದೀರಿ? ರಾವಣ ಹೇಳ್ದ, ನಿಮ್ಮ ಬಲಾಬಲವನ್ನೆಲ್ಲ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ನೀನೇನು ಹೆದರ್ಕೋಬೇಡ, ಭಯ ಪಡಬೇಡ, ನಾನು ದೂತನನ್ನು, ಶಸ್ತ್ರ ಇಲ್ಲದೆ ಇರೋರನ್ನ ನಾನು ಏನೂ ಮಾಡೋದಿಲ್ಲ, ನೀನು ಧೈರ್ಯವಾಗಿರೋ. ನೋಡಿದ್ಯಾ, ಹೋಗಿ ನಮ್ಮ ಬಲಾಬಲವನ್ನೆಲ್ಲ ನೋಡ್ಕೊಂಡು ಬಂದ್ಯಾ? ಹಾಗಿಲ್ಲಿದ್ದರೆ ವಿಭೀಷಣನ ಕಳಿಸ್ತೀನಿ, ನೀನು ಹೋಗಿ ಇಡೀ ನಮ್ಮ ವಾನರ ಸೈನ್ಯವನ್ನೆಲ್ಲ ನೋಡ್ಕೊಂಡು ಹೋಗಿ ರಾವಣನಿಗೆ ಹೇಳು, ಏನು ತೊಂದರೆ ಇಲ್ಲ ಅಂತ. ಆಗ ಆ ಶುಕ ಸಾರಣರು ಇಬ್ಬರು ರಾಘವನಿಗೆ ನಮಸ್ಕಾರ ಮಾಡ್ತಾರೆ. ಪ್ರಭು, ಎಂತಹ ಗುಣ ನಿನ್ನದು, ನನ್ನನ್ನು ರಕ್ಷಿಸ್ಬಿಟ್ರಿ, ನಮ್ಮನ್ನು. ಶತ್ರುಗಳು ಹೊಗಳುವಂತಹ ರಾಮನ ಗುಣ ಅಂತಹದ್ದದು. ಇದೇ ರಾಮನ ಧರ್ಮ. ಅದಕ್ಕೋಸ್ಕರನೇ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿ ಶುಕ ಸಾರಣರಿಬ್ಬರು ರಾಮನಿಗೆ ಕೈ ಮುಗಿತಾರೆ, ರಾಮನಿಗೆ ಜಯವಾಗಲಿ ಅಂತ ಹೇಳ್ತಾರೆ. ಅವನಿಗೆ ಮಂಗಳ ಶಾಸನ ಮಾಡಿ ಲಂಕೆಗೆ ಹೊರಡ್ತಾರೆ. ನಾಳೆ ಮುಂದಿನ ರಾಮಕಥೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ಗುಣ ಆ